ನೋಡಿ, ಬಿ ಜೆ ಪಿಯವ್ರ ಕೆಲಸನೇ ಇದು. ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು. ರಾಜ್ಯಪಾಲರ ಕೈಲಿ ಸುಳ್ಳು ಹೇಳಿಸಿದ್ದೀವಿ ಅಂತ ಹೇಳ್ತಾ ಇದ್ರೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಮೋದಿ ಸರ್ಕಾರನೂ ಸುಳ್ಳು ಹೇಳ್ತಾ ಇದ್ದಂಗೆ ಅಲ್ವಾ? ಏನಂತ ಹೇಳಿಸಿದ್ದೀವಿ? ಇಡೀ ಕರ್ನಾಟಕ, ಇಡೀ ದೇಶದಲ್ಲೇ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ ನಂಬರ್ 1 ಇದೆ ಅಂತ ನಮಗೆ ಸರ್ಟಿಫಿಕೇಟ್ ಯಾರು ಕೊಟ್ಟಿದ್ದು? ಕೇಂದ್ರ ಸರ್ಕಾರ ಅಲ್ವಾ? ವಿಕೇಂದ್ರೀಕರಣದಲ್ಲಿ ನಾವು ನಂಬರ್ 1 ಇದ್ದೀವಿ, ಡೆವಲ್ಯೂಷನ್ ಆಫ್ ಫಂಡ್ಸ್ನಲ್ಲಿ ನಂಬರ್ 1 ಇದ್ದೀವಿ ಅಂದ್ಬಿಟ್ಟು ಯಾರು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು? ಮೋದಿ ಸರ್ಕಾರ ಅಲ್ವಾ? ಐ ಟಿ ಬಿ ಟಿ ವಲಯದಲ್ಲಿ ನಂಬರ್ 1 ಸರ್ಟಿಫಿಕೇಟ್ ಕೊಟ್ಟಿರೋದು ಯಾವುದು? ಮೋದಿ ಸರ್ಕಾರ ಅಲ್ವಾ? ನವೋದ್ಯಮದಲ್ಲಿ ನಾವು ನಂಬರ್ 1 ಇದ್ದೀವಿ ಅಂತ ಕೊಟ್ಟಿರೋದು ಯಾವುದು? ಮೋದಿ ಸರ್ಕಾರ ಅಲ್ವಾ? FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಇಡೀ ರಾಷ್ಟ್ರದಲ್ಲೇ ನಾವು ನಂಬರ್ 2 ಇದ್ದೀವಿ ಅಂತ ಸರ್ಟಿಫಿಕೇಟ್ ಯಾರು ಕೊಟ್ಟಿರೋದು? ಕೇಂದ್ರ ಸರ್ಕಾರ ಅಲ್ವಾ? GST ಕಲೆಕ್ಷನ್ಸಲ್ಲಿ ನಾವು ನಂಬರ್ 2 ಇದ್ದೀವಿ ಅಂತ ಸರ್ಟಿಫಿಕೇಷನ್ ಕೊಟ್ಟಿದ್ದು ಯಾರು? ಮೋದಿ ಸರ್ಕಾರ ಅಲ್ವಾ? ಅಂದರೆ ಇವೆಲ್ಲನೂ ಕೂಡ ಮೋದಿ ಸರ್ಕಾರನೂ ಸುಳ್ಳು ಹೇಳ್ತಾ ಇದೆ ಅಂತ ಅರ್ಥನಾ? ಇವರು 2 ತಿಂಗಳು ನಮ್ಮ ಗೃಹಲಕ್ಷ್ಮಿ ಯೋಜನೆ ತಲುಪಿಲ್ಲ, ಅದನ್ನು ನಾವು ಒಪ್ಕೊಂಡು ಅದನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಹೊರತುಪಡಿಸಿ ಇವತ್ತು ಸುಮಾರು 1.5 ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳ ಫಲಾನುಭವಿಗಳಿದ್ದಾರಲ್ಲ, ಅವೆಲ್ಲ ಸುಳ್ಳು. ಅದು ಅಂಕಿಅಂಶಗಳು ಕೊಟ್ಟಿದ್ದೀವಿ, ದತ್ತಾಂಶಗಳು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಸುಮ್ಮನೆ ಟೀಕೆ ಮಾಡಬೇಕಂತ ಟೀಕೆ ಮಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ಯಾವ ಯೋಜನೆಗಳಲ್ಲಿ ಲೋಪ ಇದೆ, ಅಲ್ಲೇನಾದರೂ ಸರಿಪಡಿಸ್ಬೇಕಾ, ಅದು ಚರ್ಚೆ ಮಾಡಿ ಸದನದಲ್ಲಿ. ಯಾರು ಬೇಡ ಅಂದಿದ್ದಾರೆ? ಆದರೆ ಗವರ್ನರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರೆ ಅಂದರೆ ನಿಮ್ಮ ಕೇಂದ್ರ ಸರ್ಕಾರ ಕೂಡ ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾ ಇದೆ ಅಂತ ಹೇಳೋದು ಅರ್ಥ ಆಯ್ತಲ್ವ ನಿಮ್ಮ ಪ್ರಕಾರ? ಸೊ ಅದರಿಂದ ಇವೆಲ್ಲನೂ ಬಿಟ್ಟು ಸೆಷನ್ ನಡೀತಾ ಇದೆ, ಎಲ್ಲಿ ಸರ್ಕಾರ ಎಡುತ್ತಾ ಇದೆ, ಎಲ್ಲಿ ಸರ್ಕಾರದ ಲೋಪ ಇದೆ ಹೇಳಿ ತಿದ್ಕೊಳ್ಳಿಕ್ಕೆ ತಯಾರಿದ್ದೀವಿ. ಆದರೆ ನಿಮ್ಮದು ಈ ಗೊಬೆಲ್ಸ್ ಥಿಯರಿ ಏನಿದೆ, ಸುಳ್ಳನ್ನು ಸತ್ಯ ಮಾಡೋದು, ಸತ್ಯವನ್ನು ಸುಳ್ಳು ಮಾಡೋದು, ಅದನ್ನು ಕೈ ಬಿಡಿ ಅಂತ ಹೇಳ್ತಾ ಇರೋದು ಅಷ್ಟೇ.